ನೊಂದವರ ಧ್ವನಿ ಕರ್ನಾಟಕ ರಾಜ್ಯ ಭೀಮ್ ಸೇನೆ ದೇಯ ಸರ್ವೇಶ್. ಚಾಮರಾಜನಗರ ಜಿಲ್ಲಾ ಘಟಕ ನೂತನ ಅಧ್ಯಕ್ಷರಾಗಿ ಮಾದಯ್ಯ ಹಾಗೂ ಪದಾಧಿಕಾರಿಗಳ ನೇಮಕ. ಚಾಮರಾಜನಗರ ರಾಜ್ಯದಲ್ಲಿ ನೊಂದವರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ಭೀಮ್ ಸೇನೆ ಕೆಲಸ ಮಾಡುತ್ತದೆ ಎಂದು ಸೇನೆಯ ರಾಜ್ಯಾಧ್ಯಕ್ಷ ಸರ್ವೇಶ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಭೀಮ್ ಸೇನೆ ವತಿಯಿಂದ ನಡೆದ ಸಭೆಯಲ್ಲಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಅವರಿಗೆ ಸಂಘಟನೆಯ ಶಲ್ಯ ಹಾಕಿ ಸನ್ಮಾನಿಸಿ ಮಾತನಾಡಿದರು. ಈ ಸಮುದಾಯ ಅಲ್ಲದೆ ಇತರ ಸಮುದಾಯಗಳಲ್ಲಿ ನೊಂದವರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ತಲುಪಿಸುವುದು ಸೇನೆಯ ಉದ್ದೇಶವಾಗಿದೆ. ರಾಜ್ಯಾದ್ಯಂತ ಬಗರ್ ಹುಕುಂ ಸಾಗುವಳಿ ತೊಂದರೆ ಅನುಭವಿಸುತ್ತಿದ್ದಾರೆ. ದೌರ್ಜನ್ಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವುದು ಸಂಘಟನೆ ಉದ್ದೇಶವಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಂಚಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳ ಒದಗಿಸಲು ಹೋರಾಟ ಮಾಡಲಾಗುತ್ತದೆ. ಹಾಗಾಗಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳು ಸಂಘಟನೆ ಮಾಡಿ ಭೀಮ್ ಸೇನೆ ಸದೃಢಗೊಳಿಸುವಂತೆ ಸಲಹೆ ನೀಡಿದರು. ಈಗಾಗಲೇ ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕ ಸ್ಥಾಪನೆಯಾಗಿದ್ದು ರಾಜ್ಯದ 31 ಜಿಲ್ಲೆಗಳಲ್ಲೂ ಸಂಘಟನೆ ವಿಸ್ತರಣೆ ಮಾಡಿ ನೊಂದವರ ಧ್ವನಿಯಾಗಿ ಕೆಲಸ ಮಾಡಲಾಗುತ್ತದೆ ಎಂದರು. ಸಭೆಯಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ರಾಜಣ್ಣ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಹೇಶ್, ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷ ಶೇಖರ್, ಚಾಮರಾಜನಗರ ಜಿಲ್ಲಾಧ್ಯಕ್ಷ ಎಸ್ ಮಾದಯ್ಯ ತಮ್ಮಡಹಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಕುಡು ರಘು, ತಾಲೂಕು ಅಧ್ಯಕ್ಷ ಗುರುಸ್ವಾಮಿ, ಕೆರೆಹಳ್ಳಿ ಉಪಾಧ್ಯಕ್ಷ ಗಿರೀಶ್, ಜಿಲ್ಲಾ ಮಹಿಳಾ ಗೌರವಾಧ್ಯಕ್ಷೆ ಕಮಲಾ, ಜಿಲ್ಲಾಧ್ಯಕ್ಷೆ ಅನ್ನಪೂರ್ಣ ಎಂ, ಪ್ರಧಾನ ಕಾರ್ಯದರ್ಶಿ ಡಿ ದೊಡ್ಡತಾಯಮ್ಮ, ಯುವ ಘಟಕ ಅಧ್ಯಕ್ಷೆ ಜ್ಯೋತಿ, ತಾಲೂಕು ಗೌರವಾಧ್ಯಕ್ಷ ಶಿವಕುಮಾರ್ ಚಾಟಿಪುರ, ಸಂತೆಮರಳ್ಳಿ ಹೋಬಳಿಯ ಅಧ್ಯಕ್ಷ ಎಂ ಮಹದೇಶ್, ಉಪಾಧ್ಯಕ್ಷ ರವಿಕುಮಾರ್ ಮಸಣಾಪುರ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಎನ್ ಚಾಟಿಪುರ, ಯುವ ಘಟಕದ ಅಧ್ಯಕ್ಷ ಜಿ ಗುರು, ಕಸಬಾ ಹೋಬಳಿಯ ನಿರ್ದೇಶಕ ಶಶಿಕುಮಾರ್ ಇತರರು ಭಾಗವಹಿಸಿದ್ದರು. ಪ್ರದಿ ಒಮ್ಮನಂಜಿಂದ ನಾಯಕ, ಚಾಮರಾಜನಗರ. ಸಿಂಪಲ್ ಸರ್, ಈ ಸಂಘಟನೆ ಉದ್ದೇಶ ಏನು ಮತ್ತು ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ಮಾತಾಡಿ. ನಮಸ್ತೆ. ಕರ್ನಾಟಕ ರಾಜ್ಯ ಭೀಮ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸರ್ವೇಶ್ ನಾನು ಮಾತಾಡ್ತಾ ಇದ್ದೀನಿ. ಈ ಸಂಘಟನೆ ಉದ್ದೇಶ ಏನಪ್ಪ ಅಂತಂದರೆ ನೊಂದವರಿಗೆ ಕಣ್ಣೀರು ಉಳಿಸೋದು, ನೊಂದವ್ರ ಪರ ನಿಂತು ಕೆಲಸ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಘಟನೆ ಮಾಡಿದ್ದೀವಿ. ಇದು ಬರೀ ಬಾಬಾ ಸಾಹೇಬ್ರ ಸಂಘಟನೆ ಅಂತ ಹೇಳಿದ್ರೆ ಎಲ್ಲ ಬರೀ ದಲಿತರೇ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಕಟ್ಟಿರ್ತಕ್ಕಂಥ ಸಂಘಟನೆ. ಕರ್ನಾಟಕ ರಾಜ್ಯ ಭೀಮ್ ಸೇನೆ ರಾಜ್ಯವ್ಯಾಪ್ತಿ ಎಲ್ಲ ಜನಾಂಗಕ್ಕೂ ಅನುಗುಣವಾಗಲಿ ಅಂತೇಳಿ ಈ ಸಂಘಟನೆನ ಕಟ್ಟಿದ್ದೀವಿ. ಎಲ್ಲ ಜನಾಂಗಕ್ಕೂ ನೊಂದಿರೋರ ಪರ ಯಾರು ಯಾವ ರೀತಿ ಮಾಡ್ತೀರಾ? ನೊಂದೋರ ಪರ ಅಂತ ಯಾವ ರೀತಿ ಸರ್? ಅವ್ರು ತುಂಬ ಯಾವುದು ಕ್ರಿಟಿಕಲ್ ಆಗಿ ಎಷ್ಟು ಕಷ್ಟ ಇರ್ತದೋ ಅವ್ರ ಪರ ಒಂದು ನಿಂತು ಕೆಲಸ ಮಾಡ್ತೀವಿ ಸರ್. ಅವ್ರಿಗೆ ನ್ಯಾಯ ನೊಂದವರ ಧ್ವನಿಯಾಗಿ ನಿಲ್ತೀರಾ? ನೊಂದವ್ರ ಧ್ವನಿಯಾಗಿ ನಿಂತು ಕೆಲಸ ಮಾಡ್ತೀವಿ ಅಷ್ಟೇನಾ ಉದ್ದೇಶ? ಅಷ್ಟೇ, ಇನ್ನು ಬೇಕಾದಷ್ಟು ಉದ್ದೇಶಗಳಿದ್ದಾವೆ. ಏನು ಹೇಳಿ, ಏನು ಉದ್ದೇಶ ಹಾಕೊಂಡಿದ್ದೀರಿ? ಏನು ಮಾಡಬೇಕು ಅಂತ ಕೊಂಡಿದ್ದೀರಿ? ನೊಂದವ್ರ ಪರ ಕೆಲಸ ಮಾಡಬೇಕು ಅಂತ ಇದ್ದೀವಿ ಮೊದಲನೇದು. ಮತ್ತೆ ಎರಡನೇದು, ಎಲ್ಲ ಈಗ ಎಷ್ಟೋ ಜನ ಬಗರ್ ಹುಕುಂ ಸಾಗುವಳಿಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಆ ಸಾಗುವಳಿಗಳನ್ನ ಸರಿ ಮಾಡಿಸ್ಕೊಳ್ಳೋ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಜಮೀನುಗಳಲ್ಲಿ ತಕರಾರುಗಳಿರ್ತವೆ. ಅಂಥವೆಲ್ಲನೂ ಬಗೆಹರಿಸಬೇಕು. ಸರ್ಕಾರದಿಂದ ಏನೇನು ಸೌಲಭ್ಯಗಳಾಗಬೇಕು ಆ ಕೆಲಸಗಳನ್ನ ಈಗ ದೌರ್ಜನ್ಯ ಪ್ರಕರಣ ಇರ್ತವೆ. ದೌರ್ಜನ್ಯ ಪ್ರಕರಣ ಅದ್ರ ಬಗ್ಗೆ ಏನು ಮಾಡ್ತೀರಾ? ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗಿರೋದ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತೀವಿ. ಅಂದರೆ ಇದು SC ST ಅಲ್ಲದೆ ಇತರ ವರ್ಗಗಳು, ಎಲ್ಲ ಸಮುದಾಯಗಳು, ಎಲ್ಲ ಸಮುದಾಯಕ್ಕೂ. ಈಗ ಎಲ್ಲೆಲ್ಲಿ ಮಾಡಿದ್ದಾರೆ ರಾಜ್ಯಾದ್ಯಂತ? ಯಾವ ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆ? ಪ್ರಥಮ ಬಾರಿಗೆ ಒಂದು 5 ಜಿಲ್ಲೆ ಆಗಿದೆ ಸರ್. ಮೈಸೂರು, ಚಾಮರಾಜನಗರ. ಅಂದರೆ ಸಾಂಕೇತಿಕ ಮಾಡಿದ್ದಾರೆ. ಈಗ ಇದು ರಾಜ್ಯವ್ಯಾಪ್ತಿ ವಿಸ್ತರಣೆ ಮಾಡ್ತೀರಾ? ಹೌದು, ರಾಜ್ಯವ್ಯಾಪ್ತಿ ವಿಸ್ತರಣೆ ಮಾಡ್ತಾ ಇದ್ದೀವಿ. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಇಷ್ಟು ಜಿಲ್ಲೆ ಆಗಿದೆ ಈಗ. ಅಂದರೆ ಯಾವಾಗ ಪ್ರಾರಂಭ ಆಯ್ತು ಸಂಘಟನೆ? 1 ವರ್ಷ ಆಗಿದೆ ಸರ್. 1 ವರ್ಷ ಆಗಿದೆ. ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಭೀಮ ಸೇನೆ
ಜಿಲ್ಲಾ ಅಧ್ಯಕ್ಷರಾಗಿ ನೂತನವಾಗಿ ನನ್ನ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರಾದ ಸರ್ವೇಶ್ವರ್ ಅವರು, ಅವರ ಉಸ್ತುವಾರಿ ಅಧ್ಯಕ್ಷರು ಮಹೇಶ್ವರ್ ಅವರು, ಮೈಸೂರು ಜಿಲ್ಲಾಧ್ಯಕ್ಷರು ರಾಜಣ್ಣರವರು, ಮತ್ತು ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರ ಶೇಖರ್ ಅವರು, ಮತ್ತು ನಮ್ಮ ತಾಲೂಕು ಚಾಮರಾಜನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಮತ್ತು ತಾಲೂಕು ಅಧ್ಯಕ್ಷರು ಗುರುಸ್ವಾಮಿ KS ರವರು, ಮುನ್ನಕೋಡು ರಘುರವರು, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಅನ್ನಪೂರ್ಣ ಮೇಡಮ್ ಅವರು ಎಲ್ಲರೂ ಸೇರಿ ನೂತನವಾಗಿ ಆಯ್ಕೆ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ, ಚಾಮರಾಜನಗರ ಕಟ್ಟ ಕಡೆಯ ಜಿಲ್ಲೆ. ಈ ಜಿಲ್ಲೆ ಏನಪ್ಪ ಅಂದರೆ ಏನೋ ಒಂಥರ ಮೂಲಭೂತ ಮಾಡಿ ಬಿಸಾಕಿದ್ದಾರೆ. ಇದು ಇದ್ರ ಬಗ್ಗೆ ಯಾರೋ ದನಿಯತ್ತ. ಫಸ್ಟ್ ಆಫ್ ಆಲ್ ಎಲ್ಲ ಸಂಘಟನೆಗಳು ಬರ್ತವೆ ಹೋಗ್ತವೆ, ಏನೋ ಮಾಡ್ತಾರೆ ಅಲ್ಲಲ್ಲಿಗಿದೆ. ಈಗ ಮಹದೇಶ್ವರ ಬೆಟ್ಟದಿಂದ ಹಿಡಿದು ತಾಳ್ವಡಿ ತನಕ ಏನಾಗಿದೆ ಅನ್ನೋದು ಗೊತ್ತಿರಲ್ಲ. ಅಲ್ಲಿ ಬೆಳಕಿಲ್ಲ. ನೊಂದವರ ಬೆಳಕಾಗಿ ನಿಲ್ಲಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಈ ಚಾಮರಾಜನಗರ ಭಾಗದಲ್ಲಿ ಈ ಸಂಘಟನೆ ಕಟ್ಟಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಸರ್ವೇಶ್ವರ ಆದೇಶದ ಮೇರೆಗೆ ಇದನ್ನು ಮಾಡಲೇಬೇಕು ಅಂತ ನಾವು ಆಯ್ಕೆ ಮಾಡಿದ್ದೇವೆ. ಇದನ್ನು ನಾವು ಮಾಡ್ತೀವಿ, ಈ ನೊಂದವರ ಬೆಳಕಾಗಿ ನಾವು ನಿಲ್ತೀವಿ ಅನ್ನೋ ಇವರೆಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಭರವಸೆನ ಭೀಮಸೇನ ರಾಜ್ಯಾಧ್ಯಕ್ಷರಾದ ಸರ್ವೇಶ್ವರ್ ಸಮ್ಮುಖದಲ್ಲಿ ಇವತ್ತು ಚಾಮರಾಜನಗರದಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಸಮಾರಂಭ. ಈ ಸಂಘದ ಉದ್ದೇಶ ಏನು ಅಂದರೆ, ನಮ್ಮ ಹಿಂದುಳಿದ ಜನಾಂಗದಲ್ಲಿ ದೌರ್ಜನ್ಯ ದಬ್ಬಾಳಿಕೆ, ಈ ಮೇಲ್ವರ್ಗದವರು ಬೇಕಾದಷ್ಟು ದಬ್ಬಾಳಿಕೆ ಮಾಡ್ತಾವ್ರೆ. ಈ ನೊಂದವ್ರನ್ನ ನೋಡಿ ನಾವು ಸುಮ್ಮನೆ ಮನಸ್ಸಲ್ಲಿ ಕೊರ್ಗೋ ರೀತಿ ಆಗೈತೆ. ಅವ್ರಿಗೆ ಎಷ್ಟೋ ಸಂಘಟನೆಗಳಿದ್ರೂ ನ್ಯಾಯ ಸಿಗ್ತಾ ಇಲ್ಲ. ಅದರಿಂದ ನಾವು ಇದ್ರ ವಿರುದ್ಧವಾಗಿ ನಾವು ಒಂದು ಸಂಘಟನೆ ಮಾಡಿ ನಾವು ನೊಂದವ್ರ ಪರವಾಗಿ ನಿಲ್ಲಬೇಕು. ಮತ್ತು ಏನೋ ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ಬಡಬಗ್ಗರಿಗೆ ಏನೂ ದೊರಕ್ತಾ ಇಲ್ಲ ಸಹಾಯಗಳು, ಅಂದರೆ ಸರ್ಕಾರಿ ಸವಲತ್ತುಗಳ ಸಲ್ಲಿಸಬೇಕು. ಅಭಿವೃದ್ಧಿ ನಿಗಮದಿಂದ ಸರ್ಕಾರದ ವತಿಯಿಂದ ಏನೂ ದೊರಕ್ತಾ ಇಲ್ಲ. ಇದನ್ನೆಲ್ಲ ನಾವು ವಿಮರ್ಶೆ ಮಾಡಿ ಸಂಘದಿಂದ ಏನು ಬರಬೇಕು ನಮ್ಮ ಬಡವ್ರ ಬಗ್ಗೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ, ಅದನ್ನು ನಾವು ಒಂದು ಯಾರಿಗೆ ಸವಲತ್ತುಗಳು ದೊರಕಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಘದಲ್ಲಿ ನಿರ್ಣಯ ತಗೊಂಡು, ಕೆಲವು ಇನ್ನೂ ಜಮೀನು ಮತ್ತು ಈ ಮನೆಗಳದ್ದು ಇವೆಲ್ಲ ಪಾಪ ಇನ್ನೂ ಅವ್ರಿಗೆ ಏನೂ ಅವರ ಇದೇ ಇಲ್ಲ, ಹಕ್ಕುಪತ್ರ ಏನೂ ಇಲ್ಲದೇ ಹೋರಾಡ್ತಾವ್ರೆ ಪಾಪ ಕೋರ್ಟ್ ಕಚೇರಿ ಅಂತ. ಅವ್ರು ಬರಬೇಕು, ನಿಲ್ಲಬೇಕು ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ಈ ಸಂಘ ಮಾಡಿದ್ದೀವಿ. ಆದ್ದರಿಂದ ತಾವು ಎಲ್ಲರೂ ಸಹಕಾರ ಮನೋಭಾವನೆಯಿಂದ ಸಹಕರಿಸಬೇಕು. ಇದ್ರ ಬಗ್ಗೆ ನಾವೆಲ್ಲ ಒಮ್ಮತದಿಂದ ನಿಲ್ಲಬೇಕು ಅಂತ ನನ್ನ ಮನವಿ. ನಿಮ್ಮ ಹೆಸರು? ರಾಜು, ಮೈಸೂರು ಜಿಲ್ಲಾ ಅಧ್ಯಕ್ಷರು. ಮೊದಲನೇದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾಲಕ ಸಮಾಜಗಳನ್ನು ನಮಸ್ಕರಿಸುತ್ತಾ, ಈ ದಿನ ಕಾರ್ಯಕ್ರಮ ಮೈಸೂರು ರಾಜ್ಯಾಧ್ಯಕ್ಷ ಸರ್ವೇಶ್ವರ ಅವರ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಮೊದಲಿಗೆ ಹೇಳ್ಬೇಕಂದ್ರೆ, ಬಾಬಾ ಸಾಹೇಬರು ಇವತ್ತು ಒಂದು ಗಿಡ ಮತ್ತು ಮರಗಳಿಗೂ ಕೂಡ ಜೀವ ಕೊಟ್ಟಂಥ ಏಕೈಕ ಮಹಾನ್ ವ್ಯಕ್ತಿ. ಅದು ಯಾವ ರೀತಿ ಅಂದರೆ, ಇವತ್ತು ಮರ ಕಡಿಬೇಕಂದ್ರೂ ಕೂಡ ಫಾರೆಸ್ಟ್ ಅವರ ಅನುಮತಿ ಇಲ್ಲದೇ ಕಡಿಯೋಕ್ಕಾಗಲ್ಲ. ಆದ್ದರಿಂದ ಅವರು ಆ ಒಂದು ಪೀಳಿಗೆಯಲ್ಲೇ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಒಂದು ಗಿಡಕ್ಕೂ ಕೂಡ ಬೆಳಕಾಗಿದ್ದಾರೆ. ಅಂದರೆ ಇವತ್ತು ನಾವು ಒಂದೊಂದು ಧ್ವನಿ ಅಂದರೆ ಶೋಷಣೆಗಳ ವಿರುದ್ಧ ಆಗ್ಬೋದು, ಮತ್ತು ಎಲ್ಲಿ ಅನ್ಯಾಯಗಳು ನಡೆಯುತ್ತೆ, ಪೊಲೀಸ್ ಠಾಣೆಗಳಾಗ್ಬೋದು, ಇಲ್ಲ ಗ್ರಾಮಗಳಲ್ಲಿ ನಡೆಯೋ ಒಂದು ಪಂಚಾಯತಿಗಳಾಗ್ಬೋದು, ಇಲ್ಲ ಇಲಾಖೆಗಳಲ್ಲಿ ನಡೀತಿರೋ ದೂರಣೆಗಳಾಗ್ಬೋದು, ಇಲ್ಲ ಯಾವುದೇ ರೀತಿ ಸಮಸ್ಯೆಗಳನ್ನು ಕೂಡ ನಾವು ಮೆಟ್ಟಿ ನಿಲ್ಲುವಂಥ ಒಂದು ಮಟ್ಟದಲ್ಲಿ ಸಂಘಟನೆಯನ್ನು ಮುಂದುವರಿಸಬೇಕಂತ ಈ ಮೂಲಕ ಕೇಳ್ಕೊತೇನೆ.